ಎಲ್ಲರೂ ಕ್ಷೇಮವೇ? ತಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮವಾಗಿದ್ದೇವೆ. ತಾವು ಸರಸ್ವತಿಯ ಧ್ಯಾನದಲ್ಲಿದ್ರಿ, ನಾವು ಬಂದು ಅಡ್ಡಿಪಡಿಸಿದ್ವೋ ಏನೋ? ಸರಸ್ವತಿ ಹರಿಯುವ ನದಿಯಂತೆ, ತಡೆಯೊಡ್ಡಿದರೆ ಕ್ಷಣ ನಿಂತು ಮತ್ತೆ ಹರಿಯುತ್ತಾಳೆ. ಗುರುರಾಜಾಚಾರ್ಯರು ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೇವೆ. ವಿದ್ಯಾಪೀಠ ಸುಸ್ಥಿತಿಯಲ್ಲಿ ನಡೆಯುತ್ತಿದೆಯೇ? ಹೌದು, ತಾವು ಹೇಳಿದಂತೆ ಒಬ್ಬ ಗುರುಗಳನ್ನ ನೇಮಿಸಿ ಇವರು ಉಸ್ತುವಾರಿನ ನೋಡ್ಕೊಳ್ತಿದ್ದಾರೆ. ಪ್ರಾಣದೇವರ ಗುಡಿ ಪೂಜೆನ ನಿತ್ಯ ಇವರೇ ಮಾಡ್ತಿದ್ದಾರೆ. ಒಳ್ಳೆಯದು. ಪ್ರಾಣದೇವರು ಆಯುರಾರೋಗ್ಯಕಾರಕ. ಅವನ ಸೇವೆ ಮನೆ ಮತ್ತು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಹೌದು ಗುರುಗಳೇ. ನಮ್ಮ ಪೂರ್ವಾಶ್ರಮದ ವಿದ್ಯಾಗುರುಗಳು ಹೇಗಿದ್ದಾರೆ? ಅವರು ಬರಬಹುದಿತ್ತು. ಅವರಿಗೆ ಅರಮನೆಯಲ್ಲಿ ಬಿಡುವಿಲ್ಲದ ಕೆಲಸ. ತಮ್ಮನ್ನ ಬಹಳ ಕೇಳ್ದೆ ಅಂತ ಹೇಳು ಅಂತ ಹೇಳಿದ್ರು. ಇಂದು ನಾವೇನಾಗಿದ್ದೇವೋ ಅದೆಲ್ಲವೂ ಅವರ ಆಶೀರ್ವಾದ, ಮಾರ್ಗದರ್ಶನ ಎಂದು ತಿಳಿಸಿ. ಇನ್ನೊಂದು ವಿಷಯ, ನಾರಾಯಣ ನಮ್ಮನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೆ. ಚೆನ್ನಾಗಿ ಕಲಿತಾ ಇದ್ದಾನೆ. ಹಾಗೆ ನಮ್ಮ ಗ್ರಂಥಗಳನ್ನು ಬಹಳ ಚಿಂತನೆ ಮಾಡುತ್ತಿದ್ದಾನೆ. ಟಿಪ್ಪಣಿಗಳನ್ನು ಜ್ಞಾನೀಕರಿಸುತ್ತಿದ್ದಾನೆ. ಅವನಿಗೆ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇದೆ. ಆದರೆ ನಾನು ಆತನಿಗೆ ಹೇಳಿದ್ದೇನೆ, ಮೊದಲು ಚೆನ್ನಾಗಿ ಅಧ್ಯಯನವಾಗಲಿ, ಆನಂತರ ಅಧ್ಯಾಪನವಾಗಲಿ ಎಂದು. ಪಾಂಡಿತ್ಯವಿಲ್ಲದ ಅಭಿವ್ಯಕ್ತಿ ಅಪೂರ್ಣವಾಗಿರುತ್ತದೆ. ಅಧ್ಯಯನ ಮತ್ತು ಅನುಭವ ಬರವಣಿಗೆಯ ಮೂಲದ್ರವ್ಯ. ವೆಂಕಟನಾರಾಯಣ ಮತ್ತು ಲಕ್ಷ್ಮೀನಾರಾಯಣರು ಸಹ ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತಿದ್ದಾರೆ. ಅದರಲ್ಲಿ ಲಕ್ಷ್ಮೀನಾರಾಯಣನ ಬಗ್ಗೆ ನನಗೆ ಸ್ವಲ್ಪ ಆತಂಕವಿತ್ತು. ಆದರೆ ಆತ ನಮ್ಮ ನಿರೀಕ್ಷೆಯನ್ನು ಮೀರಿ ಕಲಿಯುತ್ತಿದ್ದಾನೆ. ಸರಿ, ತಾವುಗಳು ಬಂದಿದ್ದು ನಮಗೆ ಬಹಳ ಸಂತೋಷವಾಯಿತು. ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಹೊರಡಿ. ಹಾಗೆ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಕಾಲ ಕಳೆಯಿರಿ. ತಮ್ಮ ಇಚ್ಛೆ ಗುರುಗಳೇ, ಬರ್ತೀವಿ.